2 minutes. ವೇದಾಂತ್ 2 minutes ಆಯ್ತು. ಮನಮೋಹಕವಾಗುವ ಹೊಸ ರೋಚಕ ನೀಡುವ ಅಭಿಯಾನಕ್ಕೆ ದಾರಿ ತೋರಿದೆ ಇಂದು. ಮನಮೋಹಕವಾಗುವ ಹೊಸ ರೋಚಕ ನೀಡುವ ಅಭಿಯಾನಕ್ಕೆ ದಾರಿ ತೋರಿದೆ ಇಂದು. ಇವತ್ತು ಏನು ಸ್ಪೆಷಲು? ನನಗಿಷ್ಟೆಲ್ಲ ರಾಜೋಪಚಾರ ಮಾಡ್ತಿದ್ಯಾ? ನಂಗೆ ಗೊತ್ತಿರೋ ಹಾಗೆ ಇವತ್ತು ನನ್ನ ಬರ್ಡೇ ಅಂತೂ ಅಲ್ಲ. ನನಗಂತೂ ಟೋಟಲ್ ಕನ್ಫ್ಯೂಸ್ ಆಗಿದೆ. ಇವತ್ತಿಗಿಂತ ಸ್ಪೆಷಲ್ ಬೇಕಾ? ನಮ್ಮಿಬ್ಬರ ಜೀವನನೇ ಬದಲಾಯಿಸೋ ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಿ. ಅದು ನನ್ನ ಸ್ಟೈಲಲ್ಲಿ. ನನಗೆ ನಿಮ್ಮ ಮೇಲೆ ಲವ್ ಅನ್ನೋ ಫೀಲ್ ಹುಟ್ಟಿದ್ದೆ ಈ ಆಫೀಸಲ್ಲಿ. ಅದಕ್ಕೆ ಇಲ್ಲೇ ಈ ಅರೇಂಜ್ಮೆಂಟ್. ನೀನು ವಾಪಸ್ ಐ ಲವ್ ಯು ಅಂತ ಹೇಳುವಾಗ ನೀನು ಹೊಟ್ಟೆ ತುಂಬಿರಬೇಕು. ವೇದಾಂತ್, ಎಲ್ಲಿ ಕಳ್ದೋದೆ? ಎಲ್ಲೂ ಇಲ್ಲ, ನೂಡಲ್ಸ್ ಅಲ್ಲಿ ಕಳ್ದೋಗಿದೆ. ಬಾ. ಎಲ್ಲಿಗೆ? ಬಾ ಹೇಳ್ತೀನಿ. ಓಪನ್ ಮಾಡಿ. ಅಯ್ಯೋ, ಕತ್ಲಿದೆ ಅಲ್ಲ. ಇಷ್ಟು ಬೆಳಕಿರುವಾಗ ಇಷ್ಟು ಕತ್ಲು ಹೇಗೆ ಮಾಡಿದೆ? ವೇದಾಂತ್, ಏನಿದೆಲ್ಲ? ಒಳಗಡೆ ಏನ್ ನಡೀತಿದೆ ವೇದಾಂತ್? ನನಗೊಂದು ಅರ್ಥ ಆಗ್ತಿಲ್ಲ. ಬಾ ಹೇಳ್ತೀನಿ. ಕೂತ್ಕೋ. ಇಲ್ಲ ಇಲ್ಲ, ನೀನು ಇಲ್ಲದೆ ಇರುವಾಗಲೂ ನಾನು ಆ ಸೀಟಲ್ಲಿ ಕೂತಿಲ್ಲ. ನಾನು ಕೂತ್ಕೊಳ್ಳಲ್ಲ. ನನ್ನ ಮನಸ್ಸಲ್ಲಿ ನಿನಗೆ ಜಾಗ ಕೊಟ್ಟಿದ್ದೀನಿ. ಇನ್ನು ಈ ಜಾಗದ ಬಗ್ಗೆ ನೀನು ಚಿಂತೆ ಮಾಡೋ ಅಗತ್ಯನೇ ಇಲ್ಲ. ವೇದಾಂತ್, ವೇದಾಂತ್, ನೀನು ಮತ್ತೆ ಮತ್ತೆ ಕಳೆದೋಗ್ತಿದ್ಯಾ? ಏನ್ ನಡೆಸ್ತಿದ್ಯಾ? ಅದೇನಾದ್ರೂ ಹೇಳು. ನಾನು ನಿನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅಮೂಲ್ಯ. ಅದೇ ನಡೀತಿರೋದು. ನೂಡಲ್ಸ್ ಬಿಸಿ ಬಿಸಿ ಇದ್ದಾಗಲೇ ತಿನ್ಕೊಂಬಿಡು, ಇಲ್ಲ ಕಾಫಿ ತರ ಹಾರೋಗುತ್ತೆ. ಮತ್ತೆ ಕಾಫಿ? ಆಮೇಲೆ ಇನ್ನೊಂದು ಮಾಡ್ಕೊಡ್ತೀನಿ. ಇನ್ನೊಂದ್ಸಲ ಕಾಫಿ ಮಾಡ್ಕೊಡ್ತೀಯಾ? ಟೀ ಮಾಡ್ಕೊಡ್ಲಾ? ಹಾ, ಬಿಡು ಬಿಡ, ಇಷ್ಟೇ ಸಾಕು. ಬಾ, ಕೂತ್ಕೋ.
ಫ್ಲವರ್ಸು ಬಲೂನ್ಸು, ಅದು ಹಾರ್ಟ್ ಬಲೂನ್ಸು. ಬಾಣ ಇರೋ ಹಾರ್ಟು. ಬೇರೆ ಕಡೆ ಇದನ್ನೆಲ್ಲ ಲವ್ ಪ್ರಪೋಸಿಂಗ್ ಮಾಡ್ತಾರೆ. ಇವನೇನಾದ್ರೂ ಅದಕ್ಕೆ ಮಾಡಿರ್ಬೋದಾ? ಬೇಡ ಅಮೂಲ್ಯ, ಈ ಲವ್ ವಿಷಯದಲ್ಲಿ ಇವನು ತುಂಬ ವೀಕು. ಆಲ್ರೆಡಿ ನಿನಗೆ ತುಂಬ ಅನುಭವ ಆಗಿದೆ ಇವನಿಂದ. ಇವನ ಕಡೆಯಿಂದ ಯಾವುದೇ ಕಾರಣಕ್ಕೂ ಲವ್ ಪ್ರಪೋಸಲ್ ಬರಲ್ಲ. ಅದೇನಿದ್ರು ನೀನೇ ಹೇಳಬೇಕು. ಏನು ಮಾಡೋಕ್ಕಾಗಲ್ಲ, ಎಲ್ಲ ನಿನ್ನ ಹಣೆ ಬರ. ಅಲ್ಲ, ಆದರೂ ಈ ಬಾಣ ಇರೋ ಹಾರ್ಟ್ ಶೇಪ್ ಬಲೂನು. ಚಚೆ ಅಮೂಲ್ಯ, ಮತ್ತೆ ಬಿಗಿನಿಂದ ಕತೆ ಹೇಳೋ ಥರ ಮಾಡಬೇಡ. ಆ ಹಾರ್ಟ್ ಶೇಪ್ ಬಲೂನ್ನ ನಿಜವಾದ ಅರ್ಥ ಇವನಿಗೆ ಖಂಡಿತ ಗೊತ್ತಿರಲ್ಲ. ಯಾವುದಾದ್ರೂ ಬಿಸ್ನೆಸ್ ಡೀಲು ಓಕೆ ಆಗಿರಬೇಕು, ಅಥವಾ ಬೇರೆನಾದರೂ ವಿಷಯ ಇರಬೇಕು. ಆ ಖುಷಿಗೆ ಇದನ್ನೆಲ್ಲ ಮಾಡ್ತಿದ್ದಾನೆ ಅನಿಸುತ್ತೆ. ಮಾವ ಮಾವ, ನೀವಾ? ಕೋರ್ಸ್ ನಾನೇ. ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಏನ್ ಮಾಡೋದು, ನನ್ನ ಹಣೆ ಬರಹ, ಜಾತಕ, ಗ್ರಹಗತಿ ಒಂದು ಸರಿ ಇಲ್ಲ ನೋಡಿ. ಈಗ ಅಂಥದ್ದೇನಾಗಿದೆ? ಈ ಮನೇಲಿ ಎಲ್ಲಾರ್ಗೂ ಪ್ರೈವಸಿ ಇದೆ, ನಮಗ್ ಮಾತ್ರ ರೊಮ್ಯಾನ್ಸ್ ಮಾಡೋದಕ್ಕೆ ಯಾಕೆ ಪ್ರೈವಸಿ ಇಲ್ಲ? ಈ ತರ ಯಾರ್ದೋ ರೂಮಿಗೆ ಬಂದ್ರೆ ನಿಮಗಲ್ಲ, ಯಾರಿಗೂ ಪ್ರೈವಸಿ ಇರಲ್ಲ. ಟಾಪಿಕ್ ಚೇಂಜ್ ಮಾಡ್ಬಿಡಿ. ನಮ್ಮ ರೂಮಲ್ಲಿ ಇದ್ದಾಗ್ಲೂ ನಿಮ್ ವರ್ಷ ನೋಡಿದೀನಿ, ರೂಮ್ ಪೂರ್ತಿ CCTV ಕ್ಯಾಮ್ರಾ ಫಿಟ್ ಮಾಡಿದಾರೆ ಅನ್ನೋ ತರ ಆಡ್ತೀರಾ. ಎಲ್ರೂ ಒಂದೇ ತರ ಇರಲ್ಲ, ಆದ್ರೆ ನಿಮ್ಮಷ್ಟು ಪೋಲಿನೂ ಇರಲ್ಲ. ಇದೆಲ್ಲ ಕತೆ ಬೇಡ. ಅಗ್ರಜ ರೌಡಿನಾದ್ನಿಗೆ ಲವ್ ಯು ಅಂತ ಹೇಳಕ್ ಹೋಗಿದ್ದಾನೆ. ನೀವು ನನ್ನ ಕಿಚನ್ ಅಲ್ಲಿ ಸಿಕ್ಕಾಕ್ಸ್ದಾಗ ಆದ್ಯ ಮತ್ತೆ ಭಾವ ಎಷ್ಟು ಓಪನ್ ಆಗಿ ರೊಮ್ಯಾನ್ಸ್ ಮಾಡ್ತಿದ್ರು ನೋಡಿದ್ರ? ಇಲ್ದವ್ರು ಏನೇ ಮಾಡಿದ್ರು ಅದು ಸರಿ, ನಾನೇನೇ ಮಾಡಿದ್ರು ಅದು ತಪ್ಪು ಅಲ್ವಾ? ವಿಕ್ಕಿ, ನೀವ್ ಇದ್ದೀರಲ್ಲ. ಎಲ್ಲ ಸಲ ಮಾತಾಡಬಾರ್ದು, ತಡಿಬಾರ್ದು. ನನ್ಗೊಂದು ಮುತ್ಕೊಡಿ ಈಗ. ಆಯ್ತು ಬಿಡಿ, ನಾನೇ ಕೊಡ್ತೀನಿ. ಇದು ನನ್ನ ರೂಮ್ ಕಣೋ. ಅಡ್ರೆಸ್ ಮಿಸ್ ಆಯ್ತಾ ಹೇಗೆ? ನೀನು ನನಗೆ ಮಾತ್ರೆ ಕೊಡಕ್ಕೆ ಬಂದಿದ್ದೆ ಅಂತ ನಂಗೆ ಗೊತ್ತು, ನಾನು ತಗೋತೀನಿ. ಇವನು ನಂಗೆ ಬೇಗ ತಾತ ಮಾಡ್ಬಿಡ್ತಾನೆ. ಅಮೂಲ್ಯ, ಅಮೂಲ್ಯ, ಒಂದು ಕಡೆ ಇದನ್ನೆಲ್ಲ ನೋಡಿ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಆಗ್ತಿದೆ. ಸರ್ಪ್ರೈಸ್ ಅಲ್ಲ, ಜಗತ್ ಶಾಕೆ ಆಗ್ತಿದೆ. ಕ್ಯಾಪಲ್ಲಿ ಆವಾಗ ಅಡ್ವರ್ಟೈಸ್ಮೆಂಟ್ ಥರ ತಿಂಡಿ ಕಾಫಿ ಎಲ್ಲ ಕೊಡ್ತಾ ಇದೆಯಾ? ಇವತ್ತು ನಿನಗೇನಾಗಿದೆ ಅಥವಾ ನನಗೇನು ಆಗುತ್ತಾ ಅಂತ ದೇವ್ರನೇ ಗೊತ್ತಾಗ್ತಿಲ್ಲ. ಎಲ್ಲ ಗೊತ್ತಾಗುತ್ತೆ. ತಿನ್ನು ಅಮೂಲ್ಯ. ಜಾಗ, ಜನ, ಸಂದರ್ಭ ಯಾವುದೇ ಆದರೂ ನೀನು ಮಾತ್ರ ನೀನಾಗಿರ್ತೀಯ ಅಲ್ವಾ? ಈ ಚೈಲ್ಡಿಶ್ನೆಸ್ನ ನಾನು ತುಂಬಾ ಹೇಟ್ ಮಾಡ್ತಿದ್ದೆ, ಅಥವಾ ನಾನು ಹಾಗೆ ಅಂದ್ಕೊಂಡಿದ್ನೋ ಏನೋ. ಯಾಕಂದರೆ ಆ ಚೈಲ್ಡಿಶ್ನೆಸ್ಸೇ ನನಗೀಗ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಅದು ಯಾವ ಟೈಮಲ್ಲಿ ನನ್ನ ಹಾಳು ಮಾಡ್ತೀಯೋ. ಪಚಾರಿ ಪಚಾರಿ ಪಚಾರಿ.
ಮುದ್ದುಗುಮ್ಮ ಮುದ್ದುಗುಮ್ಮ ಮುದ್ದುಗುಮ್ಮ. ವೇದಾಂತ್, ನಾನು ಒಬ್ಳೇ ತಿಂತಿದ್ದೀನಿ, ನೀನು ತಿನ್ನು. ಹಾ, ಟೋಟಲ್ ಲೂಸ್. ಬಚಾರಿ ಅಂದ್ರೆ ಬಚಾರಿನ. ವೇದಾಂತ್, ಕೇಳಿಸ್ಲಿಲ್ವಾ? ನೀನು ತಿನ್ನು ಅಂದೆ. I love you, Amulya. I love you, Amulya. I love you, Amulya. I love you, Amulya. ನಿಜ ಹೇಳ್ತಿದ್ದೇನೆ, ಇವತ್ ಬಾವ ಹಳೆ ಮುದ್ಕಿಗೆ ನಿಜ ಪ್ರಪೋಸ್ ಮಾಡ್ತಾರಾ? ಹ್ಞೂ ಕಣೆ, ಮಾಡ್ತಾರೆ. ಅಂದ್ರೆ ಐ ಲವ್ ಯು ಅಂತ ಹೇಳ್ಬಿಡ್ತಾರಾ? ಯಾಕೊಳ್ಳೆ ಅಮ್ಮನ ತರ ಪ್ರಶ್ನೆ ಕೇಳ್ತಿದ್ಯಾ? ಪ್ರಪೋಸ್ ಮಾಡೋದು ಅಂದ್ರೆ ಅದೇ ಅಲ್ವಾ? ಅದ್ ಹಾಗಲ್ಲ ಕಣೆ, ನನ್ ಕಿವಿ ನಾನು ನಂಬಕ್ಕಾಗ್ತಿಲ್ಲ, ಕನ್ಫರ್ಮ್ ಮಾಡ್ಕೋತಿದ್ದೀನಿ ಅಷ್ಟೇ. ನನ್ನ ಪ್ರಕಾರ ಗ್ಯಾರಂಟಿ ಪ್ರಪೋಸ್ ಮಾಡ್ತಾರೆ. ಹೇಗ್ ರೆಡಿಯಾಗಿ ಹೋಗಿದ್ದಾರೆ ಗೊತ್ತಾ? ವಾವ್, ಸೂಪರ್. ಈ ಸೀನ್ ನೋಡೋದಕ್ಕೆ ನಾನು ಅಲ್ಲೇ ಇರ್ಬೇಕಿತ್ತು. ನೀನೇನಾದ್ರೂ ಅಲ್ಲಿದ್ದಿದ್ರೆ ಆ ಸೀನೇ ನಡೀತಿರ್ಲಿಲ್ಲ ಬಿಡು. ಕ್ಯೂರಿಯಾಸಿಟಿಗೆ ಆಗ ಅಂದೆ ಕಣೆ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಮ್ಮನೂ ಅವಳ ಪ್ರೀತಿಗೆ ಅಲ್ಲೇ ರೆಸ್ಪಾನ್ಸ್ ಮಾಡಿದ್ರೆ ಎಲ್ರಿಗೂ ಖುಷಿ ಆಗುತ್ತೆ. ನನ್ನ ಪ್ರಕಾರ ಅವಳು ಕೂಡ ಅವಳ ಮನ್ಸಿನ ಮಾತನ್ನ ಹೇಳ್ಕೊತಾಳೆ ಅನ್ಸುತ್ತೆ. ನಾನ್ ಬೇರೆ ನಿನ್ನೆ ಅವಳಿಗೆ ಅದನ್ನೇ ಹೇಳಿದ್ದೆ. ಅಮ್ಮನೂ ಹೇಳಿದಾಳೆ ಅವಳು ಸೀರೆ ಉಟ್ಕೊಂಡು ಹೋಗಿದ್ದಾಳೆ ಅಂತ. ಅಲ್ಲಿಗೆ ನನ್ ಗೆಸ್ಟ್ ಪ್ರಕಾರನೇ ಆಗುತ್ತೆ ಅಂತಲ್ವಾ? ಪಾಪ ಕಣೆ, ಅವಳು ಎಷ್ಟೊಂದು ಒದ್ದಾಡ್ಬಿಟ್ಲು. ಈಗ ಅವಳಿಗೂ ಭಾವ ಪ್ರೀತಿ ಹೇಳ್ಕೊತಾರೆ ಅನ್ಸಿರುತ್ತೆ. ಅದಕ್ಕೆ ಸೀರೆ ಉಟ್ಕೊಂಡು ಹೋಗಿದ್ದಾಳೆ. ಒಳ್ಳೆ ಜೋಡಿ ಅವ್ರದ್ದು. ಅವಳ ಬಗ್ಗೆ ನಿಂಗೆ ಗೊತ್ತಿಲ್ವಾ? ಹಲೋ ಹಲೋ ಹಲೋ, ಡೊನಾಲ್ಡ್ ಡಕ್ಕಿಗೆ ಏನಾಯ್ತು? ಹಲೋ ವಿಕ್ಕಿ, ಏನ್ ಮಾಡ್ತಿದ್ದೀರಾ? ನಾನು ಮಾತಾಡ್ತಿದ್ದೆ ಗೊತ್ತಾ? ಗೊತ್ತು, ಬನ್ನಿ. ವಿಕ್ಕಿ 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 ಅವ್ರೆ, ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನೀವಂತೂ ಇಂತೂ ಮುಹೂರ್ತ ನೋಡ್ಕೊಂಡು ರೂಮಲ್ಲಿ ಇದ್ರಿ, ಪ್ರೈವೇಟ್ ಟೈಮ್ ಬೇರೆ ಸಿಕ್ಕಿದೆ, ಬನ್ರಿ ಹತ್ರ. ನಿಮ್ಗೆ ಏನ್ ಹೇಳ್ಬೇಕು ಗೊತ್ತಾಗಲ್ಲಪ್ಪ. ನಾ ಅದಿತಿ ಹತ್ರ ಮಾತಾಡ್ತಿದ್ದೆ ಗೊತ್ತಾ? ವಿಕ್ಕಿ ವಿಕ್ಕಿ, ಸ್ವಲ್ಪ ಆಫೀಸ್ ವರ್ಕ್ ಇದೆ, ಮನೆಯಿಂದನೇ ಮಾಡ್ಬೇಕು. ಮೀಟಿಂಗ್ ಬರ್ತೀಯಾ ವಿಕ್ಕಿ? ನೀ ಇದನ್ನೆಲ್ಲ ನೋಡಿ ಎಕ್ಸೈಟ್ ಆಗಿ ಸಾಕಷ್ಟು ಮಾತಾಡ್ತೀಯ ಅಂದ್ಕೊಂಡೆ. ಆದರೆ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ನೀನು ಮಾತಾಡ್ತಿಲ್ಲ. ಲೈಫಲ್ಲೇ ಕ್ರಿಟಿಕಲ್ ಎಕ್ಸಾಮ್ ಬರೀತಿರೋ ಹಾಗನ್ಸ್ತಿದೆ. ಮನಸ್ಸಲ್ಲಿ ಬ್ಲಾಸ್ಟ್ ಆಗುವಂಥ ವಿಷಯ ಇಟ್ಕೊಂಡು ಅದು ಹೇಗೆ ಬೇರೆ ವಿಚಾರ ಮಾತಾಡಲಿ? ಅಮೂಲ್ಯ, ಹೇ ಅಮೂಲ್ಯ, ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ಇವಳಿಗೆ ಈ ಟೈಮಲ್ಲಿ ಏನು ಹೇಳೋದಕ್ಕಿರುತ್ತೆ? ಒಂದು ವೇಳೆ ಇವ್ರು ನನ್ನ ಇಷ್ಟಪಡ್ತಿರ್ಬೋದಾ? ಇವತ್ತು ನೀನು ನನಗೆ ಇದನ್ನ ಹೇಳಲೇಬೇಕು. ನನಗೆ ಕನ್ಫ್ಯೂಷನ್ ಸ್ಟೇಟಲ್ಲಿ ಬದುಕೋದಕ್ಕೆ ಆಗೋದಿಲ್ಲ. ಹೇಳ ಅಮೂಲ್ಯ, ಹೇಳು, ಯಾಕೆ ಹೀಗಾಡ್ತಿದ್ಯಾ? ಹೇಳು. ಯಾಕೆ ಅಂದ್ರೆ ಐ ಲವ್ ಯು. 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 ಅವತ್ತವಳ ಬಾಯಿ ಐ ಲವ್ ಯು ಅಂತ ಬಂದಿದ್ದು ನಿಜವಾಗಿಯೂ ಇರ್ಬೋದಾ? ಬಟ್ ಆಸ್ ಅ ಫ್ರೆಂಡ್ ಅಂತಾನು ಹೇಳಿದ್ಲ. ಎಷ್ಟು ಅಂತ ಕಾಯೋದು? ಪ್ರೀತಿ ಹೇಳೋದಕ್ಕೆ ಎಲ್ಲನೂ ರೆಡಿಯಾಗಿರೋ ಥರ ಅನ್ನಿಸ್ತಿದೆ. ಐ ಲವ್ ಯು ವೇದಾಂತ್ ಅಂತ ಹೇಳ್ಬಿಡ್ಲಾ?
ಇವನಿಗೆ ಇಷ್ಟ ಆಗೋ ಹಾಗೆ ರೆಡಿಯಾಗಿ ಬಂದಿದ್ದು ಅದಕ್ಕೆ ಅಲ್ವಾ? ಅಮೂಲ್ಯ, ಆ್ಯಕ್ಚುಲಿ ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಹೌದಾ? ಸರಿ, ನೀನೇ ಮೊದಲು ಹೇಳು. ಇಲ್ಲ, ಇಟ್ಸ್ ಓಕೆ, ನೀನೇ ಮೊದಲು ಹೇಳು. ಬೇಡ ಬೇಡ, ನೀನೇ ಹೇಳು. ಏನೋ ಹೇಳೋದಿದೆ ಅಂತ ಮೊದಲು ಹೇಳಿದ್ ನೀನಲ್ವಾ? ನೀನೇ ಹೇಳು, ಇಟ್ಸ್ ಓಕೆ. ಹಾಗೇನಿಲ್ಲ, ನೀನು ಮೊದಲು ಹೇಳಿದ್ರು ಏನೂ ತೊಂದರೆ ಇಲ್ಲ, ನೀನೇ ಹೇಳು. ಹೇಳೇ ಬಿಡ್ಲಾ? ಇವಳು ಒಪ್ಪದೇ ಇದ್ರೆ? ಇವನು ಹೇಳೋ ಥರ ಕಾಣಿಸ್ತಿಲ್ಲ, ನಾನೇ ಹೇಳ್ಬಿಡ್ಲಾ? ಈಗ ಇವಳು ಏನು ಹೇಳ್ತಾಳೆ ಅಂತ ನಾನು ಭಯ ಪಡಬಾರ್ದು. ನಾನು ಹೇಳೋದು ಹೇಳ್ಬಿಡ್ತೇನೆ, ಅದೇ ಕರೆಕ್ಟ್ ಅಲ್ವಾ? ಬಜರಂಗಿ, ನನ್ನ ದಂಡಿಗೆ ಎದುರಲಿಲ್ಲ, ದಾಳಿಗೆ ಎದುರಲಿಲ್ಲ, ಆದ್ರೆ ಇವತ್ತು ಯಾಕೋ ಧೈರ್ಯನೇ ಬರ್ತಿಲ್ವಲ್ಲ. ಏನು ಮಾಡಲಿ, ಹೇಗೆ ಹೇಳಲಿ? ಬಾಯೆಲ್ಲ ಯಾಕೋ ಒಣಗ್ತಿದೆ, ನಾಲ್ಗೆನೇ ಹೊರಳ್ತಿಲ್ಲ. ಹೇಗೆ ಹೇಳೋದು? ಇವನ್ ಮನ್ಸಲ್ಲೂ ಅದೇ ಇದ್ದು ಇವನೇ ಮೊದಲು ಹೇಳೋವಾಗಬಾರ್ದಾ? ಅಯ್ಯೋ, ನಾನು ವೇದಾಂತ್ ವಸಿಷ್ಠ, ಇಷ್ಟೆಲ್ಲ ಹೆಸಿಟೇಟ್ ಮಾಡಬಾರ್ದು. ಏನು ಬೇಕಿದ್ರು ಆಗಲಿ ಹೇಳ್ಬಿಡ್ತೀನಿ. ಅಫ್ಕೋರ್ಸ್, ಎಸ್, ಹೇಳೇ ಏ ಬಾಣ ಇರೋ ಬಲೂನು, ನೀನೇನಾದ್ರೂ ದಾರಿ ತೋರಿಸು. ಇದ್ಯಾ ಫೈಲ್ ಸುಹಾಸಿನಿ? ಇದು ನಮ್ಮ ರೂಮಲ್ಲಿ ಏನ್ ಮಾಡ್ತಾ ಇದೆ? ನಿಮ್ಗೂ ಇದಕ್ಕೂ ಸಂಬಂಧ ಇಲ್ಲ. ಪ್ಲೀಸ್ ಇದರಿಂದ ದೂರ ಇದ್ಬಿಡಿ. ಪುಣ್ಯ, ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿಲ್ವಲ್ಲ? ನೀವಿನ್ನೂ ಆ ಥರ ನಡ್ಕೊಂಡಿಲ್ಲ, ಅದಕ್ಕೆ ಹೇಳಿಲ್ಲ. ಅಂದ್ರೆ ಸಂದರ್ಭ ಬಂದ್ರೆ ಅದಕ್ಕೂ ನೀ ರೆಡಿ ಅನ್ನೋ? ನಾನು ಎಲ್ಲದಕ್ಕೂ ರೆಡಿ. ಒಟ್ನಲ್ಲಿ ನನಗೆ ಕಂಫರ್ಟ್ ಝೋನ್ ಬೇಕು. ಅದನ್ನ ಯಾರೇ ಹಾಳು ಮಾಡೋದಕ್ಕೆ ನೋಡಿದ್ರು ನಾನು ರೆಬಲ್ ಆಗೇ ಆಗ್ತೀನಿ. ನೀನು ಯಾವಾಗಲೂ ರೆಬೆಲ್ಲೆ. ನೀನು ಕಟ್ಕೊಳ್ಳುವಾಗ ಈ ವಿಷಯ ಗೊತ್ತಿರಲಿಲ್ಲ ಅಷ್ಟೇ. ಗೊತ್ತಿದ್ರು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕೆ ಅಂದರೆ ನಾನು ನಿಮ್ಮನ್ನ ಒಪ್ಕೊಂಡಾಗಿತ್ತು. ಅಂದ್ರೆ ನನಗೆ ಯಾವ ಸ್ವಾತಂತ್ರ್ಯನೂ ಇಲ್ಲ, ಯಾವ ಅಧಿಕಾರನೂ ಇಲ್ಲ, ನನ್ನ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋ ಹಕ್ಕು ನನಗಿಲ್ಲ ಅಂತ ನಾನು ಇದು ಮಾತಿನ ಅರ್ಥ? ಇಷ್ಟು ವರ್ಷದ ಮೇಲೆ ನಿಮ್ಗೆ ಈ ಡೌಟ್ ಬರ್ತಿರೋದು ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಅಟ್ಲೀಸ್ಟ್ ಈಗಲಾದರೂ ಸರಿಯಾದ ದಾರಿಲಿ ವಿಚಾರ ಮಾಡಕ್ ಶುರು ಮಾಡಿದ್ರಲ್ಲ. ನಾನು ನಿನಗೆ ರೇಗಿ ಮಾತಾಡಲ್ಲ, ನಾನು ನಿನಗೆ ಹೆದರ್ಕೋತೀನಿ ಅಂತ ನೀನು ಅನ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ಸುಹಾಸಿನಿ. ಯಾವ ಮನುಷ್ಯನು ಸಾಯೋವರೆಗೂ ಒಂದೇ ಥರ ಇರಲ್ಲ. ನಾನು ಬದಲಾಗೋ ಥರ ನೀನು ಮಾಡಬೇಡ. ಅಮೂಲ್ಯ, ನೀನಾ 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 ನೀನೇನ್ ಮಾಡ್ತಿದ್ಯಾ ಅಲ್ಲಿ? ಆ್ಯಕ್ಚುಲಿ ವೇದಾಂತ್, ಇವ್ರನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನಾನೇ ಕಾಯ್ತಾ ಇದ್ದೆ. ಇವಳಿಗೆ ಹೇಗೆ ಪರಿಚಯ? ಐ ಆಮ್ ಸಾರಿ, ನೀನು ಈ ರೀತಿ ಅಂತ ನಂಗೆ ಗೊತ್ತಿರಲಿಲ್ಲ. ಅರೆ, ನಿಮ್ಮಿಬ್ರಿಗೂ ಮೊದಲೇ ಪರಿಚಯ ಇದೆಯಾ? ಇರೋ ಅಮೂಲ್ಯ, ಏನೋ ಅಂದೆ ನೀನು? ನಾನು ಇಲ್ಲಿರ್ತೀನಿ ಅಂತ ನಿನಗೆ ಗೊತ್ತಿರಲಿಲ್ವಾ? ನನ್ನ ಆಫೀಸಲ್ಲಿ, ನನ್ನ ಕ್ಯಾಬಿನಲ್ಲಿ ನಾನಿರ್ತೀನಿ ಅಂತ ನಿನಗೆ ಗೊತ್ತಿರಲಿಲ್ವಾ? ರಮೇಶ್, ನಿನ್ನ ಮುಖ ನೋಡೋದಕ್ಕೂ ನನಗೆ ಇಷ್ಟ ಇಲ್ಲ. ಹೊತ್ತಲಿಂದ ಆಚೆ ಹೋಗು. ಗೆಟ್ ಔಟ್, ಗೆಟ್ ಔಟ್, ಗೆಟ್ ಔಟ್.
ಹೋಗ್ತೀನಿ. ಸಾರಿ ಅಮೂಲ್ಯ. ಒಂದು ನಿಮಿಷ ಇರಿ. ಒಂದು ನಿಮಿಷ ಅಲ್ಲ, ಒಂದು ಸೆಕೆಂಡ್ ಕೂಡ ನಿನ್ನ ಮುಖ ನೋಡೋದಕ್ಕೆ ನನಗೆ ಇಷ್ಟ ಅಲ್ಲ. ಇಲ್ಲಿಗೆ ಆಲ್ರೆಡಿ ಬಂದೊಂದು ಬ್ಲೆಂಡರ್ ಕ್ರಿಯೇಟ್ ಮಾಡಿದ್ಯಾ? ಇಲ್ಲ ವೇದಾಂತ್